ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ರುಚಿಯಾಗಿ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಆಲೂಗೆಡ್ಡೆ ಮತ್ತು ಈರುಳ್ಳಿ ಹಾಕಿ ಒಂದು ಸಾಂಬಾರು ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಬೇಗ ಕೂಡ ಆಗುತ್ತೆ ಇದು. ಇದಕ್ಕೆ ನಾನು 1 ಕಪ್ ಬೇಳೆ, ಈರುಳ್ಳಿ ದಪ್ಪಕ್ಕೆ ಹೆಚ್ಕೊಂಡಿರೋದು, ಆಲೂಗೆಡ್ಡೆ, ಟೊಮ್ಯಾಟೊ, ಅರಿಶಿನ, ನೀರು ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬಟ್ ಕೆಲವರಿಗೆ ಆಲೂಗೆಡ್ಡೆ ಈರುಳ್ಳಿ ತುಂಬ ಕರಗ್ದಂಗೆ ಬೆಂದಿದ್ರೆ ಇಷ್ಟ ಆಗಲ್ಲ. ಅಂಥವ್ರು ಏನು ಮಾಡಿ ಗೊತ್ತಾ, ಫಸ್ಟ್ ಬೇಳೆ ಬೇಯಿಸ್ಕೊಂಬಿಡಿ, ಅದಾದಮೇಲೆ ಆಲೂಗೆಡ್ಡೆ ಈರುಳ್ಳಿ ಹಾಕಿ ಹಾಗೆ ಬೇಯಿಸ್ಕೊಳ್ಳಿ, ಇಲ್ಲ ಒಂದ್ಸಲಿ ಕುಕ್ಕರಲ್ಲಿ ಕೂಗಿಸ್ಕೋಬೋದು. ಕುಕ್ಕರ್ ಕೂಲ್ ಆಗುವಷ್ಟರಲ್ಲಿ ಫ್ರೆಶ್ ಆಗಿ ಕಾಯಿ ತುರಿ ತುರ್ಕೊಂಡು, ಮಸಾಲೆಗೆ ಫ್ರೆಶ್ ಆಗಿ ತುರ್ಕೊಂಡಿರೋ ಕಾಯಿ ತುರಿ, ಮೆಣಸಿನ ಪುಡಿ, ಅದಾದಮೇಲೆ ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬೇಳೆ ಏನು ಬೇಯಿಸಿಟ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಸಾಕು. ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಕ್ಕಿ ಹಪ್ಪಳ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು, ಸಾರು ಹಾಕ್ಕೊಂಡು, ಸೈಡಲ್ಲಿ ಒಂದು ಚೂರು ಉಪ್ಪಿನಕಾಯಿ ಹಾಕ್ಕೊಂಡು ಹಪ್ಪಳದ ಜೊತೆ ತಿಂತಾಯಿದ್ರೆ ಆಹಾ ಏನು ರುಚಿ ಗೊತ್ತಾ.